ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೊಳ್ಳೇಗಾಲದಲ್ಲಿ ಹಿರಿಯ ರಾಜಕಾರಣಿಯಾಗಿದ್ದಂತಹ ದಿವಂಗತ ಎಸ್ ಜಯಣ್ಣನವರ ನುಡಿನಮನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ಅಂದರೆ 21ನೇ ತಾರೀಕು 10:30ಕ್ಕೆ ಬ್ರಹ್ಮರಂಭ ಕಲ್ಯಾಣ ಮಂಟಪದಲ್ಲಿ ನುಡಿನಮನ ಕಾರ್ಯಕ್ರಮವನ್ನು ಕೊಳ್ಳೇಗಾಲ ಕ್ಷೇತ್ರ ಶಾಸಕ ಎರ್ ಕೃಷ್ಣಮೂರ್ತಿ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು, ಜಿಲ್ಲಾ ಕಾಂಗ್ರೆಸ್ ಮುಖಂಡರುಗಳು, ತಾಲೂಕು ಕಾಂಗ್ರೆಸ್ ಮುಖಂಡರುಗಳು ಸೇರಿದಂತೆ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮರಿಸ್ವಾಮಿ ಅವರು ಪ್ರಕಟಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಚಾಮೂಲ ಅಧ್ಯಕ್ಷ ಅಂತ ನಂಜುಂಡಸ್ವಾಮಿ ಸೇರಿದಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ತಾಲೂಕು ಕಮಿಟಿ ಮುಖಂಡರುಗಳು ಮತ್ತು ವಿವಿಧ ಮುಖಂಡರುಗಳು, ಕಾಂಗ್ರೆಸ್ ಮುಖಂಡರುಗಳು, ಜಯಣ್ಣವರ ಬೆಂಬಲಿಗರು ಸೇರಿದಂತೆ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಡಿಸೆಂಬರ್ 10ನೇ ತಾರೀಕು ಅವರು ಹೃದಯಾಘಾತದಿಂದ ನಿಧನ ಹೊಂದಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ಸಚಿವರುಗಳು, ಶಾಸಕರು, ಮಾಜಿ ಶಾಸಕರುಗಳು ಅನೇಕ ಜನರು ಅವರಿಗೆ ಕಂಬನಿ ಮಿಡಿದಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಜಯಣ್ಣನವರು ಅಂದರೆ ಜನಾನುರಾಗಿ, ಬಡವರ ಪರ, ನೊಂದವರ ಪರ ಹಾಗೂ ಕ್ಷೇತ್ರದ ಅಭಿವೃದ್ಧಿಯ ಚಿಂತನೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಅವರು ಕಾರ್ಯನಿರ್ವಹಿಸಿದರು ಅನ್ನೋದಕ್ಕೆ ಅನೇಕ ನಿದರ್ಶನವನ್ನು ಮುಂದೆ ಇದೆ. ಹಾಗಾಗಿ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಜಿಲ್ಲಾ ಕಾಂಗ್ರೆಸ್ ಮುಖಂಡರುಗಳು, ತಾಲೂಕು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ, ಜನಪ್ರಿಯ ಶಾಸಕರಾದಂಥ ಎರ್ ಕೃಷ್ಣಮೂರ್ತಿ ಅವರು ಇದನ್ನ ನೇತೃತ್ವವನ್ನು ವಹಿಸ್ತಾರೆ. ಜೊತೆಗೆ ಸಂಸದರಾದಂಥ ಸುನೀಲ್ ಬೋಸ್ ಅವರು ಮತ್ತು ನಮ್ಮ ಮಾಜಿ ಸಚಿವರು, ಚಾಮರಾಜನಗರ ಶಾಸಕರು, ನಿಗಮದ ಅಧ್ಯಕ್ಷರಾದಂಥ ಉಮಂತ್ ಶೆಟ್ಟರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಮತ್ತು ಮುಖ್ಯಮಂತ್ರಿಗಳ ಸುಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು, ದರ್ಶನ್ ಧ್ರುವನಾರಾಯಣ್ ಅವರು, ಅನಿಲ್ ಚಿಕ್ಮಾಲ್ ಅವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ತಿಮ್ಮಯ್ಯನವರು, ಮಾಜಿ ಶಾಸಕರಾದಂಥ ನರೇಂದ್ರ ಅವರು, ಮಾಜಿ ಶಾಸಕರಾದಂಥ ಮತ್ತು ಕೆಪಿಸಿಸಿ ಉಪಾಧ್ಯಕ್ಷರಾದಂಥ GN ನಂಜುಂಡಸ್ವಾಮಿ ಅವರು ಮತ್ತು ನಾನು ಸಹ ಮತ್ತು ಗ್ಯಾರಂಟಿ ಅಧ್ಯಕ್ಷರಾದಂಥ HP ಚಂದ್ರು ಅವರು, ಕೊಳ್ಳೇಗಾಲ ನಗರಸಭಾ ಅಧ್ಯಕ್ಷರಾದಂಥ ರೇಖಾ. ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್